ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಿಜೆಪಿ ಮುಖಂಡನಿಗೆ ನೀಡಿರುವಂತಹ ಸಚಿವ ಸ್ಥಾನ ಈಗ ರದ್ದು ಮಾಡಲಾಗಿದೆ. ಶಿವಮೊಗ್ಗದ ಶಿಕಾರಿಪುರದ ಬಿಜೆಪಿಯ ಮುಖಂಡನಾಗಿರುವಂತಹ ಭೂಕಾಂತ್ಗೆ ರಾಜ್ಯ ಸರ್ಕಾರದಿಂದ ಸಚಿವ ಸ್ಥಾನಮಾನವನ್ನು ನೀಡಲಾಗಿತ್ತು. ಸಹಕಾರ ತೋಟಗಾರಿಕೆ ಮಾರಾಟ ಮಂಡಳಿ ಅಧ್ಯಕ್ಷ ಸ್ಥಾನ ಇರುವಂತಹ ಕಾರಣಕ್ಕಾಗಿ ಕೈ ಕಾರ್ಯಕರ್ತರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಸಚಿವ ಸ್ಥಾನಮಾನವನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ನಿನ್ನೆ ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸುವಂತಹ ಕೆಲಸವನ್ನು ಮಾಡಿತ್ತು. ಇತ್ತೀಚೆಗೆ ಬರೋಬ್ಬರಿ 54 ಜನರಿಗೆ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನವನ್ನು ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಿರುವಂತಹ ಕಾರಣಕ್ಕಾಗಿ ಅದರಲ್ಲಿ ಈ ವ್ಯಕ್ತಿ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ಬಿಜೆಪಿಯ ಮುಖಂಡರು. ಇವರು ಶಿವಮೊಗ್ಗದ ಶಿಕಾರಿಪುರದ ಬಿಜೆಪಿಯ ಮುಖಂಡರಾಗಿರುವಂತಹ ಭೂಕಾಂತ್ ಅಂತ. ಇವರು ಬಿಜೆಪಿಯ ಜೊತೆಗೆ ಗುರುತಿಸ್ಕೊಂಡಿರ್ತಾರೆ. ಆದರೆ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳಿಯ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿರುವಂತಹ ಕಾರಣಕ್ಕಾಗಿ ಸಾಮಾನ್ಯವಾಗಿ ಎಲ್ರಿಗೂ ಸಹ ಯಾವ ರೀತಿಯಾಗಿ ಅಧ್ಯಕ್ಷ ಸ್ಥಾನ ಬರುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಕೊಡುವಂತಹ ರೀತಿಯಲ್ಲಿ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿತ್ತು. ಈಗ ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ನಿನ್ನೆ ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸುವಂತಹ ಕೆಲಸವನ್ನ ಮಾಡಿತ್ತು. ಈಗ ವಾಪಸ್ ಪಡ್ಕೊಂಡಿದೆ ರಾಜ್ಯ ಸರ್ಕಾರ ರಾಜ್ಯ ಸಚಿವ ಸ್ಥಾನಮಾನವನ್ನ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ತೋಟಗಾರಿಕಾ ಮಾರಾಟ ಮಹಾಮಂಡಳದ ಅಧ್ಯಕ್ಷರಾಗಿರುವಂತಹ ಭೂಕಾಂತ್ ಅವರಿಗೆ ನೀಡಿದಂತ ರಾಜ್ಯ ಸಚಿವ ಸ್ಥಾನಮಾನವನ್ನ ರಾಜ್ಯ ಸರ್ಕಾರ ಇದೀಗ ವಾಪಸ್ ಪಡೆದಿದೆ. ಸೊ ಇತ್ತೀಚೆಗಷ್ಟೇ ಕೂಡ 54 ಜನರ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿಯೊಂದಿಗೆ ಅವರಿಗೆ ರಾಜ್ಯ ಸ್ಥಾನಮಾನದ ಘೋಷಣೆಯನ್ನು ಕೂಡ ಮಾಡಿತ್ತು, ಆದೇಶವನ್ನು ಹೊರಡಿಸಿತ್ತು. ಅದು ಕೂಡ ಶಿಕಾರಿಪುರದ ಸ್ಥಳೀಯ ಬಿಜೆಪಿ ನಾಯಕರು ಆಗಿರುವಂತಹ ಭೂಕಾಂತ್ ಅವರಿಗೂ ಕೂಡ ರಾಜ್ಯ ಸಚಿವ ಸ್ಥಾನಮಾನದ ಒಂದು ಸ್ಥಾನಮಾನವನ್ನು ನೀಡಿ ಘೋಷಣೆ ಕೂಡ ಮಾಡಿತ್ತು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಕಾರ್ಯಕರ್ತರು ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಭೂಕಾಂತ್ ಅವರಿಗೆ ನೀಡಿದ್ದಂತಹ ರಾಜ್ಯ ಮಟ್ಟದ ರಾಜ್ಯ ಸಚಿವರ ಸ್ಥಾನಮಾನವನ್ನ ವಾಪಸ್ ಪಡೆದಿರುವಂತದ್ದು ರಾಜ್ಯ ಸರ್ಕಾರ. ಹಾಗಾಗಿ ಆಕ್ರೋಶವನ್ನು ವ್ಯಕ್ತ ಆಗಿರುವಂತಹ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಕೂಡ ಈಗ ಅದನ್ನು ವಾಪಸ್ ಪಡೆದಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್ ಮೇಲೆ ಮಾಹಿತಿಯಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.